ಇವಮ್ಮ ಯಾವಾಗ ಬರ್ತೈತಪ್ಪ ಕೂಲಿ ಹೋಗಿದ್ದು. ಹೊಟ್ಟೆಗೆಲ್ಲ ನೋಯ್ತೈತೆ. ಪುಟ್ರಂಗಜ್ ನೋಡಿರೆ ಕಕ್ಕ ಮಾಡಿರೆ ಕಕ್ತಾಗ ಬರ್ತೈತೆ ದುಡ್ಡು ಅಂತ ಹೇಳಿತ್ತು. 3-4 ಸಲ ಕಕ್ಕ ಮಾಡಿದ್ದೀನಿ, ಕಕ್ಕದಾಗ ದುಡ್ಡೇ ಬಂದಿಲ್ಲ. ಏನು ಮಾಡೋಣ? ಇವಮ್ಮ ಬರಲಿಲ್ಲಪ್ಪ, ಹೊಟ್ಟೆಗೆ ನೋಯ್ತೈತೆ. ಪಾಪ ಪ್ರದೀಪ, ಯಾಕಲ್ಲ ಹಿಂಗ್ ಕುಕ್ಕಣಿದ್ದೆ ಸಪ್ಗೆ? ಏನಾತು? ಆಡಕ್ ಹೋಯ್ತ ಏನನ್ನ ಮಾಡ್ಕೊಂಬಂದೆ? ಹುಡುಗರು ಕಲ್ಲು ಪಲ್ಲೆ ಹಚ್ತವೆ. ಏನಾತಪ್ಪ? ಯಾಕಲ್ಲ ಹಿಂಗ್ ಕುಕ್ಕಣಿಗೆ ಹೇಳಲ್ಲ? ಯಮ್ಮ, ಮತ್ತೀಗ ನೀನು ಸಕ್ಕರೆ ಡಬ್ದಡೆಗೆ 5 ರೂಪಾಯಿ ಕಾಯಿ ನಿಕ್ಕಿದ್ದಲ್ಲ, ಅದನ್ನ ಬೋಟಿ ತಕಮ್ಮ ನಮ್ತನ ತಾಂಡೋದೆ ಕಣಮ್ಮ. ತಾಂಡೋಗಿ ಮೆಟ್ಟಾಕೆ ಬೇಕಾರೆ ಬಾಯಕ್ಕೆ ಕಚ್ಕೊಂಡಿದ್ದೆ ದುಡ್ಡನ್ನ. ಮೆಟ್ಟಾಕೆಂತಿದ್ನಲ್ಲ ಹಾಕ್ಕೊಂಡು ಎದ್ದೆ ಕಣಮ್ಮ. ಅವಾಗ ನುಂಗ್ದೆ ಕಣಮ್ಮ 5 ರೂಪಾಯಿ ಕಾಯನ್ನ. ಹೊಟ್ಟೆಗೆ ಹೋಗ್ಬಿಟ್ಟೈತೆ. ಪುಟ್ರಂಗಜ್ಜಿಗೆ ಹೇಳ್ದೆ, ಪುಟ್ರಂಗಜ್ಜಿ ಕಕ್ಕದಾಗ ಬತ್ತೈತೆ ಬಿಡು, ನೀನು ಹಾಸ್ಕೋಗ್ತೀಯಲ್ಲ ಅವಾಗ ಬತ್ತೈತೆ ಅಂತ ಹೇಳಿತ್ತು. ಯಾವ 2-3 ಸಲ ತಿಣಿಕಿ ಹೇಳ್ತೆ ಕಣಮ್ಮ, ಬರಲೇ ಇಲ್ಲ ದುಡ್ಡು. 5 ರೂಪಾಯಿ ಕಾಯನ್ನು ನುಂಗಿದ್ದೀನಿ ಕಣಮ್ಮ. ಹೊಟ್ಟೆಗೆ ಅದು ನೋಯ್ತೈತೆ. ಏನಮ್ಮ ಮಾಡೋದು? ಅಯ್ಯೋ ದೇವ್ರೆ, ಯಾಕಲ್ಲ ಪ್ರದೀಪ ಯಾತನ ಒಂದು ಮಾಡ್ಕೊಂತಾನೆ ಇರ್ತೀಯ? ನಾನು ಕೂಲಿ ಹೋಗಿದ್ರೆ ಇವನು 5 ರೂಪಾಯಿ ಕಾಯನ್ನು ನುಂಗಿ ಯಾತ ಒಂದು ಗ್ರಾಚಾರ ಮಾಡ್ಕೊಂಡ್ ಕುಂತಿರೋದು ನೋಡು. ಜಾಸ್ತಿ ನೈತೈತೆ ಹೊಟ್ಟೆಗೆ. ಏನು ಬಂಧನ ಹಾಕೈತಿ ನಿನಗೆ? ಹೇಳು, ಏನ್ ಹಾಕೈತಿ ಹೇಳು? ಕ್ಷಣಕ್ಕರು ಕಣ್ಮರಿ ಆಗಕ್ಕಿಲ್ವಲ್ಲ, ಯಾತರ ಒಂದು ಮಾಡ್ಕೊಂತೀಯ? ಹೋಗತ್ತಾವ್ ಪಾಪ. ಪ್ರದೀಪ ಹೇಳಪ್ಪ, ಏನ್ ಹಾಕೈತಿ ನಿನಗೆ? ಉಸಿರು ಸಿಗಾಕ್ಯಣಂಗ ಐತೆ, ಉಸಿರು ಕಟ್ಕೊಳಂಗ ಹಾಕೈತೆ, ಇಲ್ಲ ಜಾಸ್ತಿ ನೈತೈತೆ ಹೊಟ್ಟೆಗೆ? ಯಮ್ಮ, ಜಾಸ್ತಿ ಏನು ನೋಯ್ತಿಲ್ಲ, ಒಂಥರ ಹೊಟ್ಟೆಗೆ ಗುಡ 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 ಅಂದಂಗೆ ಹಾಕೈತೆ ಅಷ್ಟೇ ಕಣಮ್ಮ. ಯಮ್ಮೋ, 5 ರೂಪಾಯಿ ಕಾಯಿ ಏನು ಆಗಲ್ವೇನಮ್ಮ ಹೊಟ್ಟೆ ಒಳಗೆ? ಹೇಳಮ್ಮ, ಏನು ಆಗಲ್ವೇನಮ್ಮ? ನನ್ನ ಮಗ ಮುಂಜೆ ಎದುರಿಸ್ತಾನೆ ಕಣಮ್ಮ. 5 ರೂಪಾಯಿ ಕಾಯನ್ನು ದಪ್ಪಗಾಗಿದ್ದು ನೆನ್ಕೊಂಡು ದಪ್ಪಗಾಕೈತೆ, ನೀನು ಹೊಟ್ಟೆ ಡಮ್ ಅಂದೋಕೈತೆ ಅಂತ ಯಾತತ್ತು ಹೇಳ್ತಾನೆ ಕಣಮ್ಮ. ಯಮ್ಮೋ, ಏನಮ್ಮ ಮಾಡೋದು ಇವಾಗ? ಸವಿತಮ್ಮ, ಈಗ ಬಂದೆ ಕೂಲಿಯಿಂದನ? ನೋಡ್ ನಿನ್ ಮಗ ಅಂತ ಕೆಲಸ ಮಾಡ್ಕೊಂಡವನೆ, ದುಡ್ಡು ನುಂಗ್ಯವನಂತೆ ದುಡ್ಡ. ನೋಡ್ ಪುಟ್ರಂಗಜ್ಜಿ, ಈ ಹುಡುಗಿ ಅಂತ ಕೆಲಸ ಮಾಡ್ಕೊಂಡವ್ ನೋಡು. ಅಲ್ಲ ಕಣ್ ಪುಟ್ರಂಗಜ್ಜಿ, ಏನ್ ಮಾಡೋಣಜ್ಜಿ ಹುಡುಗನ್ ಇವಾಗ? ಹೊಟ್ಟೆಗೆ ನೈತೈತೆ ಅಂತ ಕುಂತವನೆ. ಅಮ್ಮಣಿ ಸವಿತಮ್ಮ, ಏನಾಗಲ್ಲ ಸುಮ್ಮನಿರೆ ನೀನು. ಏನಾಕೈತಿ? 5 ರೂಪಾಯಿ ಕಾಯನ್ನು ಏನ್ ಸೂಪ್ಗಿರಲ್ಲ ನೋಡು, ದುಂಡಿಗಿರ್ತೈತಿ. ಅದಕ್ಕೆನಾ ಎದ್ದಾಗ ಏಲಕ್ ಹೋಗ್ತಾನಲ್ಲ ಅವಾಗ ಬತ್ತೆ ಸುಮ್ಮನಿರು. ಅವನಿಗೆ ಹೊಟ್ಟೆಗೆ ನೈತಿರೋದು ಯಾಕೆ ಅಂದ್ರೆ ಬರೀ ಅದೇ ಗೀಲ್ನಾಗೈದಾನೀಗ. ನನ್ನ ಹೊಟ್ಟೆಗೆ ದುಡ್ಡು ಐತೆ, ನನ್ನ ಹೊಟ್ಟೆಗೆ ದುಡ್ಡು ಐತೆ, ಹೊಟ್ಟೆ ಡಮ್ ಅಂಬತೈತೆ, ಏನು ಹಾಕೈತೋ ಎತ್ತಾಕೈತೋ ಅಂಬುದು ಅವನಿಗೆ ಬೈದಾಗ ಐದನ್ ನೋಡು. ಅದೇ ಗೀಲಿರೋದಕ್ಕೆ ಹೊಟ್ಟೆಗೆ ನೈತೈತಿ ಅಂಬತೈತೆ ಅಷ್ಟೇನ ಹುಡುಗ. ಸುಮ್ಕಿರಿ, ಎಲ್ಲ ಸರಿ ಹಾಕೈತಿ. ಎದ್ದೆ ದಾಸ್ಕಿಲೆ ಹೋಗ್ಕನಲ್ಲ ನೀರು ಕಡೆಗೆ ಹೋದಾಗ ಹೋಗಿ ನೀನೇ ಒಂದ್ಸಲಿ ನೋಡು ಹುಡುಗನ ಜೊತೆಗೆ ಹೋಗಿ ಹೆಂಗ. ಏನಾಗಲ್ಲ ಸುಮ್ಕಿರಿ, ಅದ್ರ ಕಮ್ಮಕ್ಕೆ ಹೋಗ್ಬೇಡ. ಯಾತ ತಿಂದೇನೇನೋ ಬದುಕ್ತಾರೆ. ನೀನು 5 ರೂಪಾಯಿ ಕಾಯನ್ನೇನು ಮಾಡ್ತೈತೆ ಅಮ್ಮಣ್ಣಿ ಬುತ್ತೆ ಸುಮ್ಕಿರು. ಹಂಗಲ್ಕಂಡು ಪುಟ್ರಂಗಜ್ಜಿ, ಹೆಂಗನ ಆಗಲಿ ಆಸ್ಪತ್ರೆಗನ ಕರ್ಕೊಂಡು ಹೋಗ್ಬರ ಬಚ್ಚೆ. ಬಾರ್ ಪುಟ್ರಂಗಜ್ಜಿ, ಹೋಗ, ನನಗೆ ಯಾಕೋ ಒಂಥರ ಸಮಾಧಾನ ಆಗಲ್ಲ. ಎಲ್ಗನ ಹೋಗಿ ಗಂಟ್ಲಾಕ್ ಪಂಟ್ಲಾಗಿ ಕಳ್ಳಕ್ ಪಳ್ಳಕ್ ಸುತ್ತಾಕೊಂಡು ಎಲ್ಲನ ಸಿಕ್ಕಾಕೊಂಡ್ರೆ ಏನಜ್ಜಿ ಮಾಡೋದು ಇರೋದೊಂದು ಹುಡುಗ? ಬಾರ್ ಪುಟ್ರಂಗಜ್ಜಿ, ಸಿರಾಕನ ಹೋಗಿ ಬರೋಣ. ಸಿರಾಕ್ ಹೋಗಿ ಆಸ್ಪತ್ರೆ ತೋರಿಸ್ಕೊಂಡು ಬರ ಅಪ್ಪನ ಹೋಗಿ. ಅಜೋಯ್, ನೀನು ಕೈ ಮುಗಿತೀನಿ, ನೀನು ಬಾರಜ್ಜಿ ನನ್ನ ಜೊತೆಗೆ. ನಾನು ಒಬ್ಬಳೆ ಭಯವಾದಂಗೆ ಹಾಕೈತಿ. ಈ ಹುಡುಗನ ಹೇಳ್ಕೊಂಡು ಹೋಗಕ್ಕಾಗಲ್ಲ. ಬಾ ಹೋಗಿ ಬರೋಣ. ಸೋರ್ಕಣೆ ಅಮ್ಮಣ್ಣೆ ಆತು. ನೀನು ಯಾಕನ ಎದುರ್ಕೊಂತಿದ್ಯಾ? ನೋಡಿ, ನಿನ್ನ ಸಮಾಧಾನಕ್ಕೂ ಒಂದ್ಸಲ ಆಸ್ಪತ್ರೆಗೆ ಹೋಗಿ ಬರೋಣ. ಕಳ್ಕೊಂಬೋದೇನೈತಿ? ನಾನು ಬಿಡುವಾಗಿದ್ದೀನಿ. ನಡಿ ಅಮ್ಮಣ್ಣಿ, ಹೋಗಿ ಬರೋಣ. ಕಷ್ಟ ಸುಖದಾಗ ಭಾಗಿಯಾಗದ ಇನ್ಯಾವಾಗ ಆಗಣ. ನಡಿ, ನಾನು ಬರ್ತೀನಿ ಆಸ್ಪತ್ರೆಗೆ ಹೋಗೋಣ. ಪ್ರದೀಪ, ಅಪ್ಪಿ ಎದಳಪ್ಪ, ಆಸ್ಪತ್ರೆಗೆ ತೋರಿಸ್ಕೊಂಬರೋಣ ಹೋಗಿ. ತಿರ್ಗಿ ಆಮೇಲೆ ರಾತ್ರಿ ಹೊತ್ನಾಗ ಜಾಸ್ತಿ ಹೊಟ್ಟೆ ನಂದ್ರೆ ಏನು ಮಾಡೋಣ? ಆಟೋತ್ನಾಗ ಹೊತ್ನಾಗ ಎಲ್ಗೆ ಹೋಗೋಣ? ನಡಿಯಪ್ಪ ಹೋಗೋಣ. ಯಮ್ಮ, ಹೊಟ್ಟೆ ಕೊಯ್ತಾರೆ ನಮ್ಮ ಡಾಕ್ಟ್ರು. ಮತ್ತೀಗ ಹೊಟ್ಟೆ ಕೊಯ್ದು ಹಂಗೆ ಬಿಡ್ತಾರೆ ನಿಂದ. ಅವತಾರಗಳನ್ನ ಆಡ್ಕೊಂಡು ನೀವು ಮಾಡ್ಕೊಂಬ ಕೆಲ್ಸಗಳು ಒಂದೊಂದಲ್ಲ. ಎತ್ತರೊತ್ತರಿಗೆ ಬರೇನ ಅವಧಾರ್ಯ ತಂದ್ಕೊಡೋದು ಕೆಲಸ ಐತೆ ನಿಮ್ದು. ಎಲ್ಲ ಅಂತ ಕುಕುರ್ಷಮನ ಪೆನ್ನು ಪುಸ್ತಕ ಹಿಡ್ಕೊಂಡು ಓದ್ಕೊಂಬನ ಅಂಬದು ಏನಿಲ್ಲ. ಯಾಕೆ ಅವರೇ ಹೊಡಿಯಕ್ಕೆ ದುಡ್ಡು ನುಂಗಕ್ಕೋಯವನೆ ಇಡಾಕಿನ್ನ. ನೋಡಿ ಆಸ್ಪತ್ರೆಗೆ ತೋರಿಸ್ತೀನಿ. ಒಂದ್ಸಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರೋ ನೋಡಿ.
ಜೀವ ಹೂವಾಗಿದೆ ಬಾಳು ಜೇನಾಗಿದೆ ಹಾಡು ಹಾಯಾಗಿದೆ ನಿನ್ನ ಸೇರಿ ನಾನು ಜೀವ ಹೂವಾಗಿದೆ ಐ ಲವ್ ಯು ಐ ಲವ್ ಯು ಐ ಲವ್ ಯು ಐ ಲವ್ ಯು. ಡಾಕ್ಟ್ರು ಒಳಗಿರಂಗ ಇದ್ದಾರೆ, ಹಾಡು ಹೇಳ್ತಾ ಇದ್ದಾರೆ. ಡಾಕ್ಟ್ರೇ ಒಳಗೆ ಬರ್ಬೋದೇ? ಎಸ್ ಕಮೀನ್, ಬನ್ನಿ ಒಳಗಡೆ. ಯಮೋ ಡಾಕ್ಟ್ರು ಹೊಟ್ಟೆ ಕೊಯ್ತಾರೇನವ, ಯಮೋ ಹೇಳವ. ಸುಮ್ಮನೆ ನಿಂಕಳಲ್ಲ ಹುಡುಗ, ಹೊಟ್ಟೆ ಕೊಯ್ತಾರೆ ಅಂತ ಹೇಳೋದು ನೋಡು. ಸುಮ್ಮನೆ ನಿಂಕ ಅವ್ರೇನು ಮಾಡಲ್ಲ ನಿನ್ನ. ಹೇಳಮ್ಮ, ಯಾರಿಗೇನಾಗಿದೆ, ಏನು ಪ್ರಾಬ್ಲಮ್ಮು? ಸಾ ಏನು ಅಂತ ಹೇಳಂತ, ಈ ನಮ್ಮ ಹುಡುಗ ಇದ್ದನು ಎದ್ದಾಗ ನಾನು ಕೂಲಿ ಹೋಗಿದ್ದೆ. ಕೂಲಿ ಹೋದಾಗ ಯಾರು ಇರ್ಲಿಲ್ಲ, ಆಡ್ತೀನಿ ಅಂತ ಹೇಳ್ಬಿಟ್ಟು 5 ರೂಪಾಯಿ ಕಾಯನ್ ಬಾಯಿ ಇಟ್ಕೊಂಡು ನುಂಗಿಬಿಟ್ಟವ್ ಸಾ. ಈಗ ಹೊಟ್ಟೆಗೆ ನೈತೈತೆ ಅಂತಾನೆ. ಏನ್ ಮಾಡತ್ ಸಾ ಇವಾಗ? ಓಹೋ ಐ ಸಿ. ಹಾಗಾದ್ರೆ ಕಾಯಿ ನುಂಗಿದಾನ ಇವನು? ಹಾ ಏ ನೋಡಪ್ಪ, ಆ ಬೆಡ್ ಮೇಲೆ ಕೂತ್ಕೋ ಮೇಲೆ. ಪಾಪ ಮ್ಯಾಲ್ ಕುಕ್ಕಳಪ್ಪ, ಈ ಮಂಚದ ಮೇಲೆ ಕುಕ್ಕ. ಡಾಕ್ಟ್ರು ನಿನ್ನ ನೋಡ್ತಾರೆ, ಕುಕ್ಕ ಮ್ಯಾಲ್ ಕುಕ್ಕ. ನೋಡಪ್ಪ, ನಾನೇನು ಕೇಳ್ತೀನೋ ಅಷ್ಟಕ್ಕೂ ಉತ್ತರ ಕೊಡ್ಬೇಕಾಯ್ತಾ? ಏನಾಗ್ತಾ ಇದೆ ನಿನಗೆ? ಹೊಟ್ಟೆ ನೋವ್ತಾ ಇದೆಯಾ? ಜಾಸ್ತಿ ನೋವ್ತಾ ಇದೆಯಾ ಹೊಟ್ಟೆ? ಯಮೋ ಡಾಕ್ಟ್ರು ಹೊಟ್ಟೆಗೆ ನೈತಿದ್ದೆ ಅಂತ ಕೇಳ್ತಾ ಇದ್ದಾರೆ. ಹೊಟ್ಟೆಗಿಟ್ಟೆ ಕೊಯ್ತಾರೆ ನಮ್ಮ ಡಾಕ್ಟ್ರು. ಯಮೋ ಹತ್ರಕ್ಕೆ ಬರಮ್ಮ, ಭಯವಾಗ್ತೈತೆ ನಂಗೆ. ನೋಡಪ್ಪ ಮಗು, ನೀನು ಹೊಟ್ಟೆನೂ ಕೊಯ್ಯಲ್ಲ, ಏನು ಕೊಯ್ಕೊಳ್ಳಲ್ಲ ನಾವು. ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡು. ಹಾಂ ಅಮ್ಮ, ನೀವು ಸ್ವಲ್ಪ ಹೊರಗಡೆ ನಿಂತ್ಕೋತೀರಾ? ಅಯ್ಯಪ್ಪ, ಅಯ್ಯೋ ಯಮ್ಮ, ಹೋಗ್ಬೇಡ ಕಣಮ್ಮ. ಈ ಡಾಕ್ಟ್ರು ಹೊಟ್ಗಿಟ್ಟೆ ಕೊಯ್ತಾರೆ, ಹೋಗ್ಬೇಡ ಕಣಮ್ಮ. ನಾನು ಓಡ್ ಬರ್ತೀನಿ ಅಷ್ಟೇನಾ. ಬಾರಮ್ಮ, ಹೋಗ್ಬೇಡ. ಪುಟ್ರಂಗಜ್ಜಿ ಹೊರೆ ನಿಂತ್ಕೊಂಬಲಿ, ನೀನಾದ್ರೂ ಬಾರಮ್ಮ, ಇಲ್ಲ ಹತ್ರ ನಿಂಕ ಬಾರಮ್ಮ. ಯಮ್ಮ ಹೋಗ್ಬೇಡ, ಬಾರಮ್ಮ. ಡಾಕ್ಟ್ರೆ, ನನ್ನ ಮಗ ಅದ್ರ ಕಂತಾನೆ, ನಾನು ಇಲ್ಲೇ ನಿಂಕಂತೀನಿ. ಅದೇನು ಚೆಕ್ ಮಾಡ್ರಿ ಅವನ್ನ. ನೋಡಪ್ಪ, ಹೆದರ್ಕೊಳ್ಳೋ ಅಂತದ್ದು ನಾನೇನು ಮಾಡಲ್ಲ. ನಾನು ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡು, ಆಯ್ತಾ? ಜಾಸ್ತಿ ಹೊಟ್ಟೆ ನೋವ್ತಿದ್ಯಾ? ಎಲ್ಲಿ ನೋಯ್ತಾಯ್ತು ಹೊಟ್ಟೆ? ಸಾ ಜಾಸ್ತಿ ಏನೈತಿಲ್ಲ, ಹೊಟ್ಟೆ ಗುಡ 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 ಅಂತೈತೆ ಅಷ್ಟೇನಾ. ಹೊಟ್ಟೆ ಒಂಥರ ಹಿಂಡ್ದಂಗೆ ಹಾಕೈತೆ ಅಷ್ಟೇ ಸಾ. ಏನು ಆಗಲ್ಲ, ಜಾಸ್ತಿ ಅನ್ನಂಗೆ ನೋಯ್ತಿಲ್ಲ ಹೊಟ್ಟೆ. ಓಕೆ, ಜಾಸ್ತಿ ಏನು ಹೊಟ್ಟೆ ನೋಯ್ತಿಲ್ಲಲ್ವಾ? ನಿನಗೆ ವಾಂತಿ ಬಂದಂಗೆ ಆಗುತ್ತಾ? ಯಾಕಮ್ಮ ಮಾಡ್ಕೊಳಂಗಾಗುತ್ತಾ? ಅಥವಾ ನೀನು ವಾಶ್ರೂಮ್ಗೆ ನೀರು ಕಡೆ ಟಾಯ್ಲೆಟ್ಗೆ ಹೋಗ್ತೀಯಲ್ಲ, ನೀರು ಕಡೆಗೆ ಹೋದಾಗ ಏನಾದರೂ ಬ್ಲಡ್ ಬರ್ತಿದೆಯಾ, ರಕ್ತ ಬರ್ತಿದೆಯಾ, ಕೆಂಪಿಗೆ ಏನಾದರೂ ಬರ್ತಿದೆಯಾ? ಹಾಂ, ನೀನು ಒಂದ ಮಾಡಕ್ಕೆ ಹೋಗ್ತೀಯಲ್ಲ, ಸುಸು ಮಾಡಕ್ಕೆ ಹೋಗ್ತೀಯಲ್ಲ, ಅವಾಗೇನಾದರೂ ರಕ್ತ ಬರ್ತಾ ಇದೆಯಾ? ಹಾಂ, ಇಲ್ಲ ಸಾ, ನಂಗೇನು ಆಗ್ತಿಲ್ಲ ಸಾ. ಹೊಟ್ಟೆ ಒಂದು ಈಟ್ ಹಿಂಡ್ದಂಗೆ ಆಗ್ತೈತೆ ಅಷ್ಟೇನಾ. ಅದು ಬಿಟ್ಟರೆ ನನಗೇನು ಆಗ್ತಿಲ್ಲ ಸಾ. ಓಕೆ, ಹಂಗಾದ್ರೆ ನಿನಗೇನು ಪ್ರಾಬ್ಲಮ್ ಇಲ್ಲ. ನೋಡಿ ಅಮ್ಮ, ಇವನು ಕಾಯಿನ ನುಂಗಿದಾನ ಅಷ್ಟೇ, ಅದು ಎಲ್ಲೂ ಸಿಕ್ಕಾಕೊಳ್ಳೋದಾಗಲಿ ಅಥವಾ ಏನು ಪ್ರಾಬ್ಲಮ್ ಮಾಡಿಲ್ಲ. ನಾಳೆ ಮಾರ್ನಿಂಗು ಇವನು ವಾಶ್ರೂಮ್ಗೆ ಹೋದಾಗ ನೀವು ಒಂದ್ಸರಿ ನೋಡಲೇಬೇಕಾಗುತ್ತೆ. ಇವನು ನೀರು ಕಡೆಗೆ ಹೋಗ್ತಾನಲ್ವಾ, ಆ ಟೈಮಲ್ಲಿ ಹೋಗಿ ನೀವೇ ಚೆಕ್ ಮಾಡಬೇಕಾಗುತ್ತೆ. ಚೆಕ್ ಮಾಡಿ ಕಾಯೇನಿದ್ರೆ ಸಮಾಧಾನ. ಅರ್ಥ ಆಯ್ತಾ? ನೀವು ಟಾಯ್ಲೆಟ್ಗೆ ಹೋಗವನೇ ಹೆಂಗೆ ನೋಡೋದು ಅಂತ ಏನು ಇದನ್ನು ಮಾಡೋಂಗಿಲ್ಲ, ಅಸಹ್ಯ ಮಾಡ್ಕೊಳ್ಳೋಂಗಿಲ್ಲ. ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಅವ್ನು ಕಕ್ಕ ಮಾಡ್ತಾನಲ್ಲ, ಅದನ್ನು ಚೆಕ್ ಮಾಡಲೇಬೇಕು ನೀವು, ಆಯಿತಾ? ಅದರಲ್ಲಿ ಕಾಯೇನಿತ್ತು ಅಂತ ಅಂದರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಇಲ್ಲ ಅಂದರೆ ಇನ್ನು ಮತ್ತೆ ಹೊಟ್ಟೆ ನೋವೋದು ಅಥವಾ ಹೊಟ್ಟೆಗೆ ಎಲ್ಲಾದರೂ ಅವನಿಗೆ ಜಾಸ್ತಿ ನೋವು ಥರ ಕಾಣೋದು, ವಾಂತಿ ಮಾಡ್ಕೊಳ್ಳೋದು, ಇಲ್ಲ ಟಾಯ್ಲೆಟ್ಗೆ ಹೋದಾಗ ರಕ್ತ ಬರೋದು, ವಾಂತಿಲಿ ರಕ್ತ ಬರೋದು, ಈ ಥರ ಏನಾದರೂ ಆದರೆ ಇಮ್ಮಿಡಿಯೇಟಾಗಿ ಬಂದು ಅಡ್ಮಿಟ್ ಆಗಬೇಕಾಗುತ್ತೆ, ಆಯಿತಾ? ನನ್ನ ಪ್ರಕಾರ ಮಾರ್ನಿಂಗು ನಿಮಗೆ ನಾಳೆ ಬೆಳಿಗ್ಗೆ ಟಾಯ್ಲೆಟಲ್ಲಿ ಬರುತ್ತೆ. ಇನ್ ಕೇಸ್ ಟಾಯ್ಲೆಟಲ್ಲಿ ಮಾರ್ನಿಂಗ್ ಆದರೂ ಆಗ್ಬೋದು, ಮಧ್ಯರಾತ್ರಿ ಆಗ್ಬೋದು, ಅವನು ಯಾವಾಗಾದರೂ ವಾಶ್ರೂಮ್ಗೆ ಹೋದಾಗಲೂ ಕೂಡ ಅದು ಕಾಯಿನ್ನು ಬರಬಹುದು, ಆಯಿತಾ? ಬರುತ್ತೆ, ತೊಂದರೆ ತಗೋಬೇಡಿ. ನಾನೀಗ ಒಂದು ಹೊಟ್ಟೆ ನೋವು ಅಂತಿದ್ದಾನಲ್ಲ, ಅದಕ್ಕೊಂದೆರಡು ಟ್ಯಾಬ್ಲೆಟ್ ಬರ್ಕೊಂಡು ಕೊಡ್ತೀನಿ. ಇಂಜೆಕ್ಷನ್ ಏನು ಬೇಡ, ಟಾನಿಕ್ ಏನು ಬೇಡ, ಒಂದೆರಡು ಟ್ಯಾಬ್ಲೆಟ್ ಮಾತ್ರೆ ಬರ್ಕೊಂಡು ಕೊಡ್ತೀನಿ. ಅದನ್ನ ಇವತ್ತು ನೈಟ್ ನುಂಗಿ, ಅರ್ಥ ಆಯ್ತಾ? ಅವ್ನು ಆರಾಮಾಗಿ ಊಟ ಗೀಟ ಎಲ್ಲ ಮಾಡ್ಕೊಳ್ಳಿ. ಮಾರ್ನಿಂಗ್ ವಾಶ್ರೂಮ್ಗೆ ಹೋದಾಗ ಒಂದ್ಸಲಿ ಚೆಕ್ ಮಾಡೋದು ಮರಿಬೇಡಿ, ಆಯಿತಾ? ಸರಿ ಸಾ, ನೀವು ಹೇಳ್ದಂಗೆ ಮಾಡ್ತೀವಿ ಸಾ. ನಮ್ಮ ಹುಡುಗಂದ ಬೆಳಿಗ್ಗೆನ ಚೆಕ್ ಮಾಡ್ತೀನಿ ನಾನೇನಾ, ಕೆದಕ್ಕೆ ನೋಡ್ತೀನಿ. ಏನನ್ನ ಕಾಯೇನು ದೇವ್ರ ದಯದಿಂದ ಕಾಯೇನು ಬಂದಿದ್ರೆ ಏನು ಬರೋಲ್ಲ, ಇಲ್ಲ ಇನ್ನೊಂದು ತಿರುಗಿ ಬರ್ತೀನಿ ಸಾ. ಸ್ಕ್ಯಾನಿಂಗ್ ಗೀನಿಂಗ್ ಮಾಡಿ ನಮ್ಮ ಹುಡುಗನ ಉಳಿಸ್ಕೊಂಡು ಕೊಡಿ ಸಾ. ಹೆಂಗ? ಹ್ಞೂ ಸಾ. ಆಯ್ತು, ತಲೆ ಕೆಡಿಸ್ಕೋಬೇಡಿ, ಏನಾಗಲ್ಲ. ಈ ಥರ ಸುಮಾರು ಕೇಸ್ಗಳ್ನ ನಾನು ಹ್ಯಾಂಡ್ಲ್ ಮಾಡಿದ್ದೀನಿ. ಮಕ್ಕಳಿಗೇನು ಪ್ರಾಬ್ಲಮ್ ಆಗಲ್ಲ.
ಇನ್ ಕೇಸ್ ಏನಾದರೂ ತೊಂದರೆ ಆದರೆ ವಾಂತಿ ಬೇದಿ ಅಥವಾ ಕಕ್ಕದಲ್ಲಿ ಅಥವಾ ವಾಂತಿಲಿ ಏನಾದರೂ ಬ್ಲಡ್ ಏನಾದರೂ ಬಂದರೆ ಬಂದು ಅಡ್ಮಿಟ್ ಆಗಿ ಆಯಿತಾ. ಸರಿ ಆತು.